ಭೀಕರ ದಾಳಿಗೆ ಭಾರತ ಜಗ್ಗಲ್ಲ ಬಗ್ಗಲ್ಲ. ಭೀಕರ ಭಯೋತ್ಪಾದಕ ಕೃತ್ಯ ಎಸಗಿದವರನ್ನ ಬಿಡೋದೇ ಇಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಣೆ. ಜೊತೆಗೆ ಪಹಲ್ಗಾಮ್ನಲ್ಲಿ ದಾಳಿಗೆ ಬಲಿಯಾದ 28 ಮಂದಿಗೆ ನಮನವನ್ನು ಸಲ್ಲಿಸಿದ್ದಾರೆ. ದಾಳಿಗೆ ಭಾರತ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ. ಭೀಕರವಾಗಿ ಅವರ ಭಯೋತ್ಪಾದಕರ ಗುಂಡಿನ ಮೊರೆತಕ್ಕೆ ಭಾರತೀಯರು ಬಲಿಯಾಗಿದ್ದಾರೆ. ಸೊ ಈಗಾಗಲೇ ಭಾರತದಾದ್ಯಂತ ಸೇರಿ ಜಗತ್ತಿನಾದ್ಯಂತ ಆಕ್ರೋಶಗಳು ವ್ಯಕ್ತವಾಗಿದೆ. ಪಹಲ್ಗಾಮ್ನಲ್ಲಿ ದಾಳಿಗೆ ಬಲಿಯಾದ 28 ಮಂದಿಗೆ ಈಗಾಗಲೇ ಕೇಂದ್ರ ಸಚಿವ ಅಮಿತ್ ಶಾ ನಮನವನ್ನು ಸಲ್ಲಿಸಿದ್ದಾರೆ. ಇವತ್ತು ನಡೆಯಲಿರತಕ್ಕಂತಹ ಮೋದಿ ನೇತೃತ್ವದ ಸಭೆಯಲ್ಲೂ ಕೂಡ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಸೊ ಭಯೋತ್ಪಾದಕರ ದಾಳಿಗೆ ಭಾರತ ಜಗ್ಗೋದಿಲ್ಲ. ಇದಕ್ಕೆ ಕಾರಣರಾಗಿರುವಂತಹ ವ್ಯಕ್ತಿಗಳನ್ನು ಭಾರತ ಮುಗಿಸಿಯೇ ತೀರುತ್ತದೆ ಎನ್ನುವಂತಹ ರೀತಿಯಲ್ಲಿ ಅಮಿತ್ ಶಾ ಇವತ್ತು ಗರ್ಜಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿಗೆ ಬಲಿಯಾದ 28 ಮಂದಿಗೂ ಕೂಡ ನಮನವನ್ನು ಸಲ್ಲಿಸಿದ್ದಾರೆ. 28 ಮಂದಿ ಹತರಾದರು. ಆ ಕುಟುಂಬದ ಆಕ್ರಂದನವೂ ಕೂಡ ಮುಗಿಲು ಮುಡುತ್ತಾ ಇದೆ. ಸೊ ಅವರನ್ನು ಸಮಾಧಾನಪಡಿಸಿ ಆ ಒಂದು ದಾಳಿಗೆ ಪ್ರತೀಕಾರ ಭಾರತ ತೀರಿಸಿಯೇ ತೀರುತ್ತದೆ ಎಂದು ಸಮಾಧಾನಪಡಿಸಿದರು. ಭಯೋತ್ಪಾದಕರ ದಾಳಿಗೆ ಭಾರತ ಜಗ್ಗೋದಿಲ್ಲ, ಭಾರತ ಬಗ್ಗೋದು ಕೂಡ ಇಲ್ಲ. ಭೀಕರ ಭಯೋತ್ಪಾದಕ ಕೃತ್ಯವೆಸಗಿದವರನ್ನು ಭಾರತ ಸುಮ್ಮನೆ ಬಿಡೋದಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಣೆಯನ್ನು ಹೊರಡಿಸಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅಕ್ಷಯ್ ಈಗ ನೇರವಾಗಿ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ಅಕ್ಷಯ್, ಭಾರತದ ಇತಿಹಾಸ ಈ ಹಿಂದೆ ಎಂದು ಕಂಡು ಕೇಳರಿಯದಂತಹ ಘನಘೋರ ಕೃತ್ಯ ಇದು. ಸೊ ಈಗ ಈ ಉಗ್ರರನ್ನ ಸದೆ ಬಡಿಯೋದಕ್ಕೆ ಮೋದಿ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ತುರ್ತಾಗಿ ಇವತ್ತು ಒಂದು ಸಭೆ ಕೂಡ ಕರೆದಿದ್ದಾರೆ. ಏನಾಗಬಹುದು ಮುಂದಿನ ಉಗ್ರರ ನಡುವಿನ ಇರತಕ್ಕಂತಹ ಭಾರತದ ಸಮರದ ಭಾಗವಾಗಿ ಯಾವ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಕ್ಷಯ್? ಸಾಯಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಸವಾಲು ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ 3ನೆಯ ಅವಧಿಯಲ್ಲಿ ನಡೆದಂತಹ ಅತ್ಯಂತ ದೊಡ್ಡ ದಾಳಿಗಳಲ್ಲಿ ಇದು ಕೂಡ ಒಂದು. 28 ಜನ ಪ್ರವಾಸಿಗರನ್ನ ಜಮ್ಮು ಕಾಶ್ಮೀರದಲ್ಲಿ ಹತ್ಯೆ ಮಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಯಾವ ರೀತಿಯಾದಂತಹ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ? ಈಗಾಗಲೇ ನಮಗೆ ಗೊತ್ತಿದೆ, 2016ರಲ್ಲಿ ಉರಿ ದಾಳಿಯಾದಂತಹ ಸಂದರ್ಭದಲ್ಲಿ ಅದಾದ ಬಳಿಕ ಮೊದಲ ಸರ್ಜಿಕಲ್ ಸ್ಟ್ರೈಕ್ ನೋಡಿದ್ವಿ ನಾವು. ಅದಾದ ಬಳಿಕ ಪುಲ್ವಾಮಾ ದಾಳಿ ಆಯಿತು. ಆ ಸಂದರ್ಭದಲ್ಲೂ ಕೂಡ 2ನೆಯ ಸರ್ಜಿಕಲ್ ಸ್ಟ್ರೈಕ್ ನೋಡಿದ್ವಿ. ಈಗ 3ನೆಯ ಭೀಕರ ದಾಳಿ ಆಗಿರುವಂಥದ್ದು. ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತೆಯ ಮೇಲಿನ ಸಂಪುಟ ಸಮಿತಿಯ ಸಭೆ ಇದೆ. ಅದರಲ್ಲಿ ಕೇಂದ್ರ ಗೃಹ ಸಚಿವರು ಭಾಗವಹಿಸ್ತಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ. ರಕ್ಷಣಾ ಸಚಿವರು ಭಾಗವಹಿಸ್ತಾರೆ, ಹಣಕಾಸು ಸಚಿವರು ಭಾಗವಹಿಸ್ತಾರೆ, ಸೇನಾ ಮುಖ್ಯಸ್ಥರುಗಳು ಇರ್ತಾರೆ, ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರ್ತಾರೆ. ಈಗಾಗಲೇ ಅಮಿತ್ ಶಾ ಅವರು ಪಹಲ್ಗಾಮ್ನಲ್ಲಿ 28 ಜನ ಪ್ರವಾಸಿಗರು ಏನು ಮೃತಪಟ್ಟರು ಅವರಿಗೆ ಅಂತಿಮ ದರ್ಶನ ಸಲ್ಲಿಸಿ ಭಯೋತ್ಪಾದಕ ದಾಳಿ ನಡೆದಂತಹ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಅಲ್ಲಿ ಸೇನಾಧಿಕಾರಿಗಳು ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಸಂಜೆ ಅಷ್ಟೊತ್ತಿಗೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಪ್ರಶ್ನೆ ಏನು? ಅಮಿತ್ ಶಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಪ್ರತೀಕಾರ ತೀರಿಸದೆ ಬಿಡಲ್ಲ, ಭಾರತ್ ವಿಲ್ ನಾಟ್ ಬೆಂಡ್ ಅಂತ ಹಾಕಿದ್ದಾರೆ ಅಮಿತ್ ಶಾ ಅವರು. ಅಂದ್ರೆ ಭಾರತ ಇಂತಹ ಭಯೋತ್ಪಾದಕ ಕೃತ್ಯಗಳಿಗೆ ಬಗ್ಗಲ್ಲ ಜಗ್ಗಲ್ಲ ಅಂತೇಳಿ. ಬಟ್ ಇಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದಿಂದ ಏನು ಪ್ರತಿಕ್ರಿಯೆಯನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ? ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಸಾಹಿಲ್. ಇದನ್ನ ಭದ್ರತಾ ವೈಫಲ್ಯ ಅಂತೇಳಿ ಕರೀಬೇಕಾ? ಇದಕ್ಕೆ ಯಾರನ್ನ ಹೊಣೆಗಾರರನ್ನಾಗಿ ಮಾಡಬೇಕು? ಜಮ್ಮು ಕಾಶ್ಮೀರದಲ್ಲಿ ಈಗ ಎಲೆಕ್ಟೆಡ್ ಗವರ್ಮೆಂಟ್ ಇದೆ. 10 ವರ್ಷಗಳ ಬಳಿಕ ವಿಧಾನಸಭಾ ಚುನಾವಣೆ ನಡೆದಿದ್ದು, ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ
ಸ್ಥಾನಮಾನ ರದ್ದಾದ 5 ವರ್ಷದ ಬಳಿಕ ಮೊದಲ ವಿಧಾನಸಭಾ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಿದೆ, ಎಲೆಕ್ಟೆಡ್ ಗೌರ್ಮೆಂಟ್ ಇದೆ, ಅಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ. ಎಲೆಕ್ಟೆಡ್ ಗೌರ್ಮೆಂಟು ಜೊತೆಗೆ ಜಮ್ಮು ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ, ಇಟ್ ಇಸ್ ನಾಟ್ ಸ್ಟೇಟ್ ಅಲ್ಲ ಅದು. ಇದು ಜೊತೆಗೆ ಇದೇ ತಿಂಗಳ ಏಪ್ರಿಲ್ 7 ಮತ್ತು 8ನೇ ತಾರೀಕು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯ ಪರಿಶೀಲನಾ ಸಭೆಯನ್ನು ನಡೆಸಿದರು. ಕೇಂದ್ರ ಗೃಹ ಸಚಿವರು ಭದ್ರತೆಯ ಪರಿಶೀಲನಾ ಸಭೆ ನಡೆಸಿದ ಕೇವಲ 14 ದಿನದ ಒಳಗಡೆ ಜಮ್ಮು ಕಾಶ್ಮೀರದ ಅತ್ಯಂತ ಪ್ರಮುಖ ಪ್ರವಾಸಿ ತಾಣ, ಜಮ್ಮು ಕಾಶ್ಮೀರ ಆರ್ಥಿಕತೆಯ ಬೆನ್ನು ಅಂತ ಕರೆದರೂ ತಪ್ಪೇನಿಲ್ಲ, ಅಂತಹ ಸ್ಥಳದಲ್ಲಿ ಭಯೋತ್ಪಾದಕ ಕೃತ್ಯ ನಡೆದಿರುವಂಥದ್ದು. ಇದ್ರ ಜೊತೆಗೆ ಮಾರ್ಚ್ 23ನೇ ತಾರೀಕು ಅಂದರೆ ಕಳೆದ ತಿಂಗಳು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ ಜಮ್ಮು ಕಾಶ್ಮೀರದ 4 ಪೊಲೀಸರು ಹತರಾಗಿದ್ರು. ಸೊ ಇವೆಲ್ಲವೂ ಕೂಡ ಸೀರೀಸ್ ಆಫ್ ಇನ್ಸಿಡೆಂಟ್. ನಿಮಗೆ ಗೊತ್ತಿರಬಹುದು ಸಾಹಿಲ್, ಕಳೆದ ವರ್ಷ 2024ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೂನ್ 4ರಂದು ಪ್ರಮಾಣ ವಚನ ಸ್ವೀಕರಿಸುವ ದಿನವೇ ಜಮ್ಮು ಕಾಶ್ಮೀರದಲ್ಲಿ ಹೇಗೆ ನಿನ್ನೆ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಯಿತು, ಅಂಥದ್ದೇ ಕೃತ್ಯ 2024ರ ಜೂನ್ 4ರಂದು ನಡೆದಿತ್ತು. ಆ ಸಂದರ್ಭದಲ್ಲಿ ಪ್ರವಾಸಿಗರು ತೆರಳುತ್ತಾ ಇದ್ದಂತಹ ಬಸ್ನ ಮೇಲೆ ಗುಂಡಿನ ದಾಳಿ ನಡೆಯಿತು. ಆ ಸಂದರ್ಭದಲ್ಲಿ 6 ಜನ ಪ್ರವಾಸಿಗರು ಸಾವನ್ನಪ್ಪಿದ್ರು. ಸೊ ಇದು ಸೀರೀಸ್ ಆಫ್ ಇನ್ಸಿಡೆಂಟ್. ನಮಗೆ 28 ಪ್ರವಾಸಿಗರು, ಬಿಕಾಸ್ ಆಫ್ ದಿ ನಂಬರ್ 28 ಜನ ಅನ್ನುವ ಕಾರಣಕ್ಕೋಸ್ಕರ ನಾವು ಇದು ಅತ್ಯಂತ ದೊಡ್ಡ ದಾಳಿ ಅಂತೇಳಿ ಪರಿಗಣಿಸ್ತಾ ಇದೀವಿ. ಬಟ್ ಜಮ್ಮು ಕಾಶ್ಮೀರದಲ್ಲಿ ಇದು ಸೀರೀಸ್ ಆಫ್ ಇನ್ಸಿಡೆಂಟ್. ತುಂಬಾ ಜನ ವಾದವನ್ನ ಮಾಡ್ತಾ ಇದ್ದಾರೆ, ವಿಶೇಷ ಸ್ಥಾನಮಾನ ರದ್ದುಪಡಿಸಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿರಬಹುದು, ಬಟ್ ಉಗ್ರರ ದಾಳಿ ಜಮ್ಮು ಕಾಶ್ಮೀರದಲ್ಲಿ ನಿಂತಿಲ್ಲ. ಜಮ್ಮು ಕಾಶ್ಮೀರದಲ್ಲಿ 2019ರ ಬಳಿಕ ಅಂದ್ರೆ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ನಡೆದಂತಹ ಭಯೋತ್ಪಾದಕ ದಾಳಿಯ ಅಂಕಿ ಅಂಶಗಳನ್ನು ತೆಗೆದು ನೋಡಿದ್ರೆ ನಿರಂತರವಾಗಿ ದಾಳಿ ನಡೆದಿದೆ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಲಸೆ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿರುವಂಥದ್ದು, ಅಂತಹ ಸಾಕಷ್ಟು ಘಟನಾವಳಿಗಳು ನಡೆದಿದೆ. ಸೇನಾ ವಾಹನಗಳ ಮೇಲೆ ದಾಳಿಯಾಗಿದೆ, ಮನೆಗಳಿಗೆ ನುಗ್ಗಿ ದಾಳಿ ಮಾಡಲಾಗಿದೆ ಭಯೋತ್ಪಾದಕರಿಂದ. ಸೊ ಈಗ ಇರುವಂತಹ ಪ್ರಶ್ನೆ, ನಾವು 3ನೆಯ ಸರ್ಜಿಕಲ್ ಸ್ಟ್ರೈಕಿಗೆ ರೆಡಿ ಆಗ್ತಾ ಇದ್ದೀವಾ? ಏನು ಮಿಲಿಟರಿ ಕಾರ್ಯಾಚರಣೆ? ಇವತ್ತು ನಿನ್ನೆ ಪಹಲ್ಗಾಮ್ನ ದಾಳಿಯ ಬಳಿಕ ಇವತ್ತು ಸೇನಾ ಕಾರ್ಯಾಚರಣೆ ನಡೆದಿದೆ ಬೇರೆ ಸ್ಥಳದಲ್ಲಿ, ಅಲ್ಲಿ 2 ಉಗ್ರರನ್ನ ಹತ್ಯೆ ಮಾಡಲಾಗಿರುವಂಥದ್ದು. ಸೊ ಮಿಲಿಟರಿ ಕಾರ್ಯಾಚರಣೆ ಅಂದ್ರೆ ಯಾವ ರೀತಿಯಾದಂತಹ ಪ್ರತೀಕಾರದ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳುತ್ತೆ. ಪ್ರತೀಕಾರದ ಕ್ರಮ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಇಸ್ರೇಲ್ನಲ್ಲಿ ಕಳೆದ ವರ್ಷ ಹಮಾಸ್ ಭಯೋತ್ಪಾದಕರು ಇಸ್ರೇಲ್ನ ಒಳಗಡೆ ನುಗ್ಗಿ ಅಲ್ಲಿ ಸಾಕಷ್ಟು ಜನ ಇಸ್ರೇಲಿಗರನ್ನ ಹತ್ಯೆ ಮಾಡಿದ್ರು. ಅದಾದ ಬಳಿಕ ಇಸ್ರೇಲ್ ಪ್ಯಾಲೆಸ್ತೇನ್ನಲ್ಲಿ ಹಮಾಸ್ನ ನೆಲೆ ಏನಿತ್ತು ಅದನ್ನು ಸಂಪೂರ್ಣ ಧ್ವಂಸ ಮಾಡಿದೆ. ಅಷ್ಟೇ ಅಲ್ಲ, ಹಮಾಸ್ನ ಅತ್ಯುನ್ನತ ನಾಯಕರು ಅಂತೇಳಿ ಯಾರೆಲ್ಲ ಇದ್ರು ಅವ್ರನ್ನೆಲ್ಲ ಸಾಯಿಸಿಬಿಟ್ಟಿದೆ. ಸೊ ಅಂತಹ ಪ್ರತೀಕಾರದ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾ? ಇದು ಇರುವಂತಹ ಪ್ರಶ್ನೆ. ಆನ್ಸರೇಬಲ್ ಯಾರು? ಸೊ ಇವತ್ತು ಸಂಜೆ ನಡೆಯುವಂತಹ ಕ್ಯಾಬಿನೆಟ್ ಮೀಟ್ನಲ್ಲಿ ನೀವು ಗಮನಿಸಿರ್ಬೋದು, ಉರಿ ದಾಳಿ ನಡೆದಂತಹ ಸಂದರ್ಭದಲ್ಲಿ, ಪುಲ್ವಾಮಾ ದಾಳಿ ನಡೆದಂತಹ ಸಂದರ್ಭದಲ್ಲಿ ಈ ದೇಶ ಚುನಾವಣೆಯ ಸನ್ನಿಹದಲ್ಲಿತ್ತು. 2019 ಫೆಬ್ರವರಿ ನಡೆದಂತಹ ದಾಳಿ ಅದು. ಆ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ನಡೆದ ಮರುದಿನವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಒಂದು ಭಾಷಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಮಾಡ್ತಾರೆ. ಸೊ ಅಂತಹ ಸನ್ನಿವೇಶ ಈಗ ಮತ್ತೆ ಏರ್ಪಡುತ್ತಾ? ಅಂಥದ್ದೊಂದು ಮಿಲಿಟರಿ ಕಾರ್ಯಾಚರಣೆ, ವೆರಿ ಟಾರ್ಗೆಟೆಡ್ ಮಿಲಿಟರಿ ಕಾರ್ಯಾಚರಣೆ ಅಂತ ಹೇಳಿದ್ರೆ ಭಯೋತ್ಪಾದಕರ ಅಡಗುತಾಣಗಳಿವು, ಭಯೋತ್ಪಾದಕರು ಇಲ್ಲಿ ನೆಲೆಸ್ತಾ ಇದ್ದಾರೆ, ಭಯೋತ್ಪಾದಕರಿಗೆ ಲಾಜಿಸ್ಟಿಕ್ ಈ ತರದ ಫೆಸಿಲಿಟೀಸ್ ಅನ್ನ ಕೊಡುವಂತಹ, ಸೌಲಭ್ಯಗಳನ್ನು ಕೊಡುವಂತಹ ತಾಣಗಳ ಮೇಲೇನೆ ಟಾರ್ಗೆಟೆಡ್ ಕೌಂಟರ್ ಅಟ್ಯಾಕ್ಸ್ ಅನ್ನ ಈ ಸರ್ಕಾರ ಮಾಡುತ್ತಾ ಎನ್ನುವಂಥದ್ದೇ ಕುತೂಹಲ. ಆಲ್ರೆಡಿ ನಾವು 2 ಸರ್ಜಿಕಲ್ ಸ್ಟ್ರೈಕ್ ಅನ್ನ ನೋಡಿರೋದ್ರಿಂದ ನಮ್ಮ ನಿರೀಕ್ಷೆ ಇರುವಂಥದ್ದು 3ನೆಯ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು ಅಂತ ಹೇಳಿ. ಬಟ್ ಅವೆಲ್ಲವೂ ಕೂಡ ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ಹೊರಗಡೆ ಯಾರು ಕೂಡ ಅದ್ರ ಮೇಲೆ ಬಿಗ್ ಡಿಬೇಟ್ ಮಾಡೋಕ್ಕಾಗಲ್ಲ. ಅವೆಲ್ಲವೂ ಕೂಡ ಸರ್ಕಾರದ ಸ್ಟ್ರಾಟಜಿಕಲ್ ತಂತ್ರಗಾರಿಕೆ ಏನಿದೆ ಅದಕ್ಕೆ ಬಿಟ್ಟಂತ ವಿಚಾರ. ಬಟ್ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕ್ರಮಗಳಾಗಬೇಕು, ಪ್ರತೀಕಾರಗಳಾಗಬೇಕು, ಮುಂದೆ ಇಂತಹ ದಾಳಿಗಳಾಗಬಾರ್ದು ಅಂತ. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್, ತಮ್ಮೆಲ್ಲ ಡೀಟೇಲ್ಸಿಗೆ. ಭಾರತ